ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ನಡುವೆ ಜಟಾಪಟಿ ನಡೀತಾ ಇದೆ. ರಾಯರೆಡ್ಡಿ ಪತ್ರ ಬೆನ್ನಲ್ಲೇ ಗಣಿ ಭೂ ವಿಜ್ಞಾನ ಅಧಿಕಾರಿಗಳು ಸಹ ಅಲರ್ಟ್ ಆಗಿದ್ದಾರಂತೆ. ಇಲಾಖೆ ಸಿಬ್ಬಂದಿ ಜೊತೆ ಇಲಾಖೆ ಅಧಿಕಾರಿ ಪುಷ್ಪಲತಾ ಮೀಟಿಂಗ್ ಅನ್ನ ಮಾಡಿದ್ದು ಸಿಬ್ಬಂದಿ ಬಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ರಾಯರೆಡ್ಡಿ ಪತ್ರಕ್ಕೆ ಕೌಂಟರ್ ಆಗಿ ವೈರಲ್ ಆಗಿದೆ ಅಧಿಕಾರಿಗಳ ಪತ್ರ. ಇದು ಅವರು ಮುಖ್ಯಮಂತ್ರಿಗಳಿಗೆ ಬರೆದ್ರು, ಆದರೆ ಅಧಿಕಾರಿಗಳು ಬರೆದಿರುವಂತಹ ಪತ್ರ ಈಗ ಬಹಿರಂಗವಾಗಿ ಎಲ್ಲರ ಕೈಗೂ ಲಭ್ಯವಾಗ್ತಾ ಇದೆ. ಅನಾಮಧೇಯ ಪತ್ರ ಬಗ್ಗೆಯೂ ಕೂಡ ಸಿಬ್ಬಂದಿ ಜೊತೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಈ ಪತ್ರವನ್ನ ಬರೆದವರು ಯಾರು, ಇದರ ಇಂಟೆನ್ಷನ್ ಏನು, ಇದರ ಬಗ್ಗೆ ವಿವರಣೆ ಕೊಡಿ ಅಂತ. ಯಾಕಂದ್ರೆ ಈಗ ನೇರ ಕರೆ ಮಾಡಿ ಪುಷ್ಪಲತಾ ಅವರಿಂದ ಮಾಹಿತಿಯನ್ನ ಕೇಳಲಾಗಿದೆ. ಅವರಿಗೆ ಅವರ ಅಂಡರ್ನಲ್ಲಿರುವಂತಹ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ಬೇಕಾದಂತಹ ನೆಸೆಸಿಟಿ ಇತ್ತು. ಆ ಕಾರಣಕ್ಕಾಗಿ ಒಂದು ಸಭೆಯನ್ನ ಕರೆದು ಅಧಿಕಾರಿಗಳಿಂದ ಹಲವು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿಯಿಂದ. ಮುಖಣ್ಣ, ಅಧಿಕಾರಿಗಳು ಮತ್ತು ರಾಯರೆಡ್ಡಿ ನಡುವಿನ ಈ ಒಂದು ಸಂಘರ್ಷ ಯಾವ ಹಂತಕ್ಕೆ ಹೋಗ್ತಾ ಇದೆ? ಒಬ್ಬರಿಗೊಬ್ಬರು ಪ್ರಶ್ನೆಗಳನ್ನ ಎತ್ಕೊಳ್ತಾ ಇದ್ದಾರೆ, ಪತ್ರಗಳನ್ನ ಬರೀತಾ ಇದ್ದಾರೆ. ಅಧಿಕಾರಿಗಳು ಬರೆದಿರ್ತಕ್ಕಂತಹ ಪತ್ರ ಬಹಿರಂಗ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹೌದು ದಿವ್ಯಜ್ಯೋತಿ, ಅಂದ್ರೆ ಕೊಪ್ಪಳ ಜಿಲ್ಲೆಯಾದ್ಯಂತ ಅವ್ಯಾಹತವಾಗಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅಂತ ಸ್ವತಃ ಅಂದ್ರೆ ಸಿಎಂ ಆರ್ಥಿಕ ಸಲಹೆಗಾರ ಮತ್ತು ಯಲಬುರ್ಗಾದ ಶಾಸಕರಾಗಿರುವಂತ ಬಸವರಾಜ ರಾಯರೆಡ್ಡಿ ಅವರೇ ಸಿಎಂಗೆ ಪತ್ರ ಬರೆದಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಎಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪುಷ್ಪಲತಾ ಸೇರಿದಂತೆ ಎಲ್ಲ ಅಧಿಕಾರಿಗಳು ಡಿ ವರ್ಗ ನೌಕರರಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ. ಕೂಡಲೇ ಎಲ್ಲ 10ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ಎಲ್ಲ 10 ವರ್ಷದಿಂದ 12 ವರ್ಷಗಳ ಕಾಲ ಹೆಚ್ಚು ದೀರ್ಘಾವಧಿ ಇಲ್ಲೇ ಕೊಪ್ಪಳದಲ್ಲಿ ಬಿಡ್ಬಿಟ್ಟು ಅಕ್ರಮಕ್ಕೆ ಇವರು ಸಾಥ್ ಕೊಡ್ತಾ ಇದ್ದಾರೆ. ಇವರೆಲ್ಲರನ್ನ ಕೂಡಲೇ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಬೇಕು. ಇಲ್ಲದಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಸಿಗುವಂತ ಮರಳು ಅಂದ್ರೆ ಅಕ್ರಮವಾಗಿ ನಡೀತಾ ಇದೆ. ಇದಕ್ಕೆ ಸ್ವತಃ ಇವರೇ ಕಾರಣ ಆಗ್ತಾ ಇದ್ದಾರೆ. ಈ ಅಕ್ರಮಕ್ಕೆ ಕಡಿವಾಣ ಹಾಕಬೇಕನ್ನೋ ಕಾರಣಕ್ಕಾಗಿ 2 ದಿನಗಳ ಹಿಂದೆ ಸಿಎಂಗೆ ಬಸವರಾಜ ರೆಡ್ಡಿ ಅವರು ಪತ್ರ ಬರೆದಿದ್ರು. ತದನಂತರ ನಿನ್ನೆ ಅಂದ್ರೆ ಅಧಿಕಾರಿಗಳು ಅಂದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತ ಅಂದ್ರೆ ಅನಾಮಧೇಯ ಹೆಸರಿನಲ್ಲಿ ಒಂದು ಲೆಟರ್ ವೈರಲ್ ಆಗಿದೆ. ಅದರಲ್ಲಿ ಶಾಸಕ ಬಸವರಾಜ ರೆಡ್ಡಿ ಮತ್ತು ಅವ್ರ ಬೆಂಬಲಿಗರು ಯಲಬುರ್ಗಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ನಡೀತಿರುವ ಅವ್ಯಾಹತವಾಗಿ ಮರಳುಗಾರಿಕೆಗೆ ಅವ್ರಿಗೆ ಅನುಮತಿ ನೀಡಲಿಲ್ಲ. ಅಂದ್ರೆ ರಾಜಸ್ವ ಯಾವುದೇ ರೀತಿ ಕಟ್ಟದಂತೆ ಕಟ್ಟಬೇಕಂತ ಅಧಿಕಾರಿಗಳು ಖಡಕ್ಕಾಗಿ ಎಚ್ಚರಿಕೆ ನೀಡಿದ ಕಾರಣಕ್ಕಾಗಿ ಇದೊಂದು ಶಾಸಕರೇ ಸ್ವತಃ ಅಂದ್ರೆ ಲೆಟರ್ ನಮ್ಮ ವಿರುದ್ಧ ಬರ್ತಾರೆ ಅಂತೇಳಿ ಆ ಲೆಟರ್ ನಲ್ಲಿ ಅಕ್ರಮ ಅಂದ್ರೆ ಅನಾಮಧೇಯ ಲೆಟರ್ ನಲ್ಲಿ ಈಗ ಅದರಲ್ಲಿ ಸಿಕ್ಕಿದೆ. ಮತ್ತೆ ಸಿಎಂ ಸ್ವತಃ ಅಂದ್ರೆ ಇದೆಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಹಿನ್ನೆಲೆಯಲ್ಲಿ ಸ್ವತಃ ಅಂದ್ರೆ ಸಿಎಂ ಅವರೇ ಕಚೇರಿಯಿಂದ ಇವತ್ತು ಮಾಹಿತಿ ಕಲೆ ಆಗ್ತಿದ್ದಾರೆ. ಏನಾಗ್ತಾ ಇದೆ ಏನಿಲ್ಲ, ಅಕ್ರಮದಲ್ಲಿ ಯಾರು ಆಗ್ತಾ ಇದಾರೆ, ಶಾಸಕರು ಮತ್ತು ಅಧಿಕಾರಿಗಳಂತ ಎಲ್ಲ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ ಸಿಎಂ ಕಚೇರಿಯಿಂದ ಅಂತ ಹೇಳ್ಬೋದು. ದೇವಜ್ಯೋತಿ, ಥ್ಯಾಂಕ್ ಯು ಮುಖಣ್ಣ ನಿಮ್ಮೆಲ್ಲ ಮಾಹಿತಿಗೆ.